ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇದು ರಾಮನವಮಿ ಹಬ್ಬದ ದಿನದ ಬ್ಲಾಗು. ಈಗ ಹೇಗೂ ಅಮ್ಮ ಮನೆಯಲ್ಲೇ ಇದ್ದೀವಲ್ಲ, ಸೊ ಈ ಸಲ ಹಬ್ಬನ ಅಮ್ಮ ಮನೆಗೆ ಮಾಡ್ತಿದ್ದೀವಿ. ನಾವು ಸ್ವಲ್ಪ ಹಬ್ಬ ಅಂದಮೇಲೆ ಸ್ವಲ್ಪ ಬೆಳಿಗ್ಗೆನೇ ಎದ್ದೇಳ್ತೀವಲ್ಲ, ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಈ ಹಬ್ಬಕ್ಕೆ ಸ್ಪೆಷಲ್ ಅಂತಂದ್ರೆ ಕೋಸಂಬರಿ ಹಾಗೆ ಮಜ್ಜಿಗೆ ಪಾನಕ ಅಲ್ವಾ. ಸೊ ಅದನ್ನೇ ಪ್ರಿಪೇರ್ ಮಾಡ್ಕೊತಿದ್ದೀವಿ. ಸೊ ಹಾಗೆ ನಾನು ಈ ಹಬ್ಬಕ್ಕೆ ಇಲ್ಲಿರೋಕ್ಕೆ ಕಾರಣನೇ ಒಂದು ರೀಸನ್ ಇತ್ತು, ಅದಕ್ಕಂತಲೇ ಇದ್ದಿದ್ದು. ಬಟ್ ಅದಾಗಲೇ ಇಲ್ಲ. ಅದು ಏನು ಅಂತ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಏನು ರೀಸನ್ನು ನಾನು ಇಲ್ಲಿರೋಕ್ಕೆ, ಈ ಹಬ್ಬ ಸೆಲೆಬ್ರೇಟ್ ಇಲ್ಲಿ ಮಾಡೋಕ್ಕೆ ಅಂತ ಒಂದು ಕಾರಣನೂ ಹೇಳ್ತೀನಿ. ಸೊ ವಿಡಿಯೋನ ಕೊನೆಯದಾಗೆ ನೋಡಿ. ಹಾಗೆ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಮೊದಲನೇದಾಗಿ ಕೋಸಂಬರಿನ ಪ್ರಿಪೇರ್ ಮಾಡ್ಕೊತಿದ್ದೀವಿ. ನಾನು ಅಮ್ಮ ಇಬ್ಬರು ಸೇರಿನೇ ಮಾಡ್ಕೊತಿದ್ದೀವಿ. ನಾನಂತೂ ಅಮ್ಮ ಮನೆಗಿದ್ರೆ ಏನೂ ಕೆಲಸನೇ ಮಾಡಲ್ಲ. ಸೊ ಎಲ್ಲನೂ ಅಮ್ಮನೇ ಮಾಡ್ಕೊಡ್ತಾರೆ. ಸಮ್ ಟೈಮ್ಸ್ ಅಷ್ಟು ನನ್ನ ಅಮ್ಮಗೆ ಹೆಲ್ಪ್ ಮಾಡೋದು. ನನಗಂತಾನೆ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಸೇಮ್ ಹಾಗೇ ಇರುತ್ತೆ. ತವ್ರ ಮನೆಗೆ ಹೋದರೆ ತಾಯಂದಿರು ಯಾವುದೇ ಕೆಲಸ ಮಾಡಿಸೋದೇ ಇಲ್ಲ. ಸೊ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ತಾರೆ. ಸೊ ಈಗ ಕೋಸಂಬರಿ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೂ ನಾನು ಹೆಸರುಬೇಳೆನ ಅಮ್ಮ ಒಂದು 2 ಅವರ್ ಮೊದಲೇ ನೆನೆಸಿಕ್ಕಿತ್ತು. ಈಗ ನೀರೆಲ್ಲ ತೆಗೆದುಬಿಟ್ಟು ಅದಕ್ಕೇ ಸೌತೆಕಾಯಿ, ಕೊತ್ತಂಬರಿ ಹಾಗೆ ಕ್ಯಾರೆಟ್ನ ಸೇರಿಸ್ಕೊಂಡ್ಬಿಟ್ಟು, ನಿಮಗೆ ಬೇಕಿದ್ರೆ ಇಲ್ಲಿ ಕಾಯಿ ತುರಿನೂ ಆಪ್ಷನ್ನು ಹಾಕ್ಕೋಬೋದು. ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೇ ಒಂದು ಚಿಕ್ಕದಂಥ ಒಗ್ಗರಣೆನ ಕೊಡೋಣ. ಅದಕ್ಕೆ ಒಂದು ಚಿಕ್ಕದಾದ ಬಾಣಲಿಗೆ ಆಯಿಲು ಹಾಗೆ ಸಾಸಿವೆ, ಕರಿಬೇವು, ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಬಿಟ್ಟು ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಯಾವಾಗ ತಿಂತೀವೋ ಆ ಟೈಮಲ್ಲೇ ಸಾಲ್ಟ್ನ ಮಿಕ್ಸ್ ಮಾಡಿಕೊಂಡ್ರೆ ಅದು ಜಾಸ್ತಿ ಹೊತ್ತಿರುತ್ತೆ. ಅದು ಒಂದೇ ಸಲ ನಾವು ಸಾಲ್ಟು ಇವಾಗೆ ಮಿಕ್ಸ್ ಮಾಡೋಕ್ಕೆ ಹೋದರೆ ಅದು ಬೇಗ ಕೆಟ್ಟೋಗುತ್ತೆ. ಅದು ಬೇಸಿಗೆಲಲ್ವಾ, ಇರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸಾಲ್ಟ್ ಏನು ಹಾಕಕ್ಕೆ ಹೋಗ್ತೀರಾ, ತಿನ್ನೋ ಟೈಮಲ್ಲಿ ಹಾಕ್ಕೊಳ್ಳೋಣ ಅಂತ ಅದನ್ನು ಸಹ ಸೈಡ್ಗೆ ಇಟ್ಕೊಳ್ಳೋಣ. ಈಗ ಮಜ್ಜಿಗೆ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಗಟ್ಟಿ ಮೊಸರಿತ್ತು, ಅದನ್ನೇ ಮಜ್ಜಿಗೆನ ಕಡೆದ್ಬಿಟ್ಟು ಒಂದು ಬಟ್ಲಿಗೆ ಹಾಕ್ಕೊಂಡ್ಬಿಟ್ಟು ಮಜ್ಜಿಗೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದಕ್ಕೇನೆ ಕೊತ್ತಂಬರಿ ಹಾಗೆ ಒಂದು ಸಣ್ಣದ ಅಂತ ಒಗ್ಗರಣೆನೂ ಕೊಡ್ತಿದ್ದೀವಿ. ನೀವು ಇಲ್ಲಿ ಮಸಾಲ ಮಜ್ಜಿಗೆ ಬೇಕು ಅಂತಂದರೆ ಇಲ್ಲಿ ಒಂದು ಪೇಸ್ಟ್ ಸಹ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಸಹ ಆ್ಯಡ್ ಮಾಡ್ಕೋಬೋದು. ನಾವು ಮಾಡ್ತಿರೋದು ಒಂದು ಸಿಂಪಲ್ ಆಗಿರೋಂಥ ಮಸಾಲ ಮಜ್ಜಿಗೆ. ಸೊ ಈ ಥರ ಕೊಟ್ಟರೆ ಮಕ್ಕಳು ಸಹ ಆರಾಮಾಗಿ ಕುಡಿಬೋದು ಅಂತ ಈ ಥರ ಮಾಡ್ತಿದ್ದೀವಿ. ಇದು ಜಾಸ್ತಿ ಖಾರನೇ ಇರಲ್ವಲ್ಲ. ಇದಕ್ಕೆ ಒಗ್ಗರಣೆಗೆ ಒಂದು ಆಯಿಲು ಹಾಗೆ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಬಿಟ್ಟು ಆ ಒಗ್ಗರಣೆನೂ ಸಹ ಈ ಮಜ್ಜಿಗೆಗೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮಸಾಲ ಮಜ್ಜಿಗೆ ರೆಡಿ ಆಗುತ್ತೆ. ಇನ್ನು ಕೊನೆಯದಾಗಿ ಅಮ್ಮನೂ ಪಾನಕ ಪ್ರಿಪೇರ್ ಮಾಡ್ತಿದ್ರು. ಅಷ್ಟೊತ್ತಿಗೆ ನಾನು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಹೂವು ಎಲ್ಲ ಇಕ್ಬಿಟ್ಟು ರೆಡಿ ಮಾಡಿಕ್ಕಿದ್ದೆ. ಇನ್ನೇನು ಅಮ್ಮ ಪಾನಕ ಎಲ್ಲ ಪ್ರಿಪೇರ್ ಮಾಡಿ ಕೊಟ್ಟಮೇಲೆ ಅಷ್ಟೊತ್ತಿಗೆ ಅಮ್ಮ ಟಿಫನ್ಗಂತಲೇ ಟೊಮೊಟೊ ಬಾತನ್ನ ಮಾಡ್ತಿದ್ರು. ಅಷ್ಟೊತ್ತಿಗೆ ಇಬ್ಬರು ಸೇರಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಅಮ್ಮ ಅಡುಗೆ ಕೆಲಸ ಮಾಡ್ತಿದ್ರು. ನಾನು ದೇವ್ರ ಮನೆಗೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಫೋಟೋಗಳಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಾಗೆ ನಾವು ದೀಪಗಳಿಗೆಲ್ಲ ಬತ್ತಿ ಹಾಕಿ ಎಣ್ಣೆ ಹಾಕಿಬಿಟ್ಟು ಎಲ್ಲ ಹೂವು ಎಲ್ಲ ಇಕ್ಕಿ ರೆಡಿ ಮಾಡಿದ್ದೆ. ಅಷ್ಟೊತ್ತಿಗೆ ನನ್ನ ಮಗಳೂ ಸಹ ಎದ್ದಿದ್ಲು. ಅಮ್ಮ ಅವಳಿಗೂ ಸ್ನಾನ ಮಾಡಿಸಿ ನನ್ನ ಮಗಳು ರೆಡಿ ಆದಮೇಲೆ ಅಮ್ಮನೂ ಸಹ ರೆಡಿ ಆಯಿದ್ರು. ಸೊ ಮದುವೆಗೂ ಮೊದಲು ಅಮ್ಮ ಅಪ್ಪ ಜೊತೆ ಸೇರಿ ಹಬ್ಬಗಳು ಮಾಡೋದ್ರಲ್ಲಿ ತುಂಬಾ ಖುಷಿ ಇತ್ತು. ಮದುವೆ ಆದಮೇಲೆ ಕೆಲವೊಂದು ಹಬ್ಬಗಳಷ್ಟೇ ನಾವು ಅಮ್ಮ ಅಪ್ಪ ಜೊತೆ ಸೆಲೆಬ್ರೇಟ್ ಮಾಡ್ಕೋಬೇಕಾಗುತ್ತಲ್ವ. ಸೊ ಅದರಲ್ಲಿ ನನಗೆ ಇದು ಒಂದು ಅಂತ ತುಂಬಾ ಖುಷಿ ಆಯಿತು. ಸೊ ಅಮ್ಮ ಅಪ್ಪ ಜೊತೆ ಇದ್ದು ಸೆಲೆಬ್ರೇಟ್ ಮಾಡೋದು ತುಂಬಾ ಹ್ಯಾಪಿ ಆಯಿತು. ನನಗಂತೂ ತುಂಬಾ ಖುಷಿಯಾಗುತ್ತೆ. ನಿಮಗೂ ಅದೇ ಥರ ಅನಿಸುತ್ತಂತ ನನಗೆ ಕಮೆಂಟ್ ಮಾಡಿ. ಸೊ ಇವಾಗ ಎಲ್ಲನೂ ರೆಡಿ ಮಾಡಿಕ್ಕಿದ್ನಲ್ಲ, ಅಮ್ಮನೂ ಎಲ್ಲ ರೆಡಿ ಆದಮೇಲೆ ಈಗ ಪಾನಕ ಎಲ್ಲ ರೆಡಿ ಮಾಡಿಕ್ಕಿದ್ರು. ಅದನ್ನು ದೇವ್ರಿಗೆ ನೈವೇದ್ಯವಾಗಿ ಇಡಬೇಕಲ್ಲ ದೀಪ ಹಚ್ಚಕ್ಕೂ ಮೊದಲು ಅಂತೇಳ್ಬಿಟ್ಟು ಈಗ ಪ್ರಸಾದಗಳೆಲ್ಲ ರೆಡಿ ಆಗಿತ್ತಲ್ಲ, ಈಗ ಕೋಸಂಬರಿ ಹಾಗೆ ಮಜ್ಜಿಗೆ ಪಾನಕ ಇವೇ ಎಲ್ಲರ ಜೊತೆಗೇನು ಒಂದು ಬಟ್ಲಿಗೆ ಹಾಕ್ಕೊಂಬಿಟ್ಟು, ಸೊ ನಾವೇನಾದ್ರು ನೈವೇದ್ಯ ಇಡಬೇಕು ಅಂತಂದರೆ ಅಂದರೆ ನಮ್ಮ ಮನೆಗೆ, ಸೊ ಯಾರ ಮನೆಗೆ ಹೇಗೋ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಮನೆಗೆ ಏನಾದರೂ ಬೇಯಿಸಿರೋ ಆಹಾರ ಆಗಿರ್ಬೋದು ಅಥವಾ ಬೇಯಿಸದೇ ಇರೋ ಆಹಾರ ಯಾವುದಾರ ನೈವೇದ್ಯ ಆಗಿರ್ಬೋದು, ನಮಗೆ ದೇವ್ರಿಗೆ ಇಡೋಕ್ಕೂ ಮೊದಲು ಅದು ಇಡ್ತೀವಲ್ಲ ಅದ್ರ ಜೊತೆಗೇ ಒಂದು ಸ್ವಲ್ಪ ಒಂದು ಲೋಟದಲ್ಲಿ ನೀರನ್ನ ಇಡ್ತೀವಿ. ಸೊ ಅದು ನಾನು ಆ ಥರ ಮಾಡ್ತೀನಿ. ಬಟ್ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಮ್ಮ ಮನೆಗಳಲ್ಲಿ ಈ ಥರ ಮಾಡ್ತೀವಿ. ಯಾಕಂದರೆ ನಾವು ದೇವರಿಗೆ ತಿನ್ನೋಕ್ಕೆ ಆಹಾರ ಇಡ್ತೀವಿ, ಬಟ್ ಕುಡಿಯೋಕ್ಕೆ ನೀರು ಇಡಬೇಕಲ್ಲ, ಅದೂ ಮುಖ್ಯವಾಗಿ ಆಗುತ್ತೆ. ಅದಕ್ಕೆ ಅಂತ ನಾವು ಒಂದು ಲೋಟದಲ್ಲಿ ನೀರನ್ನ ಇಕ್ತೀವಿ. ನೀವೇನು ಆ ಥರ ಫಾಲೋ ಮಾಡಿಲ್ಲ ಅಂತಂದರೆ ಸೊ ಆ ಥರ ಮಾಡಿ ತುಂಬಾ ಒಳ್ಳೆಯದು. ದೇವ್ರ ಮನೆಗೆ ಯಾವಾಗಲೂ ಒಂದು ಲೋಟದಲ್ಲಿ ನೀರನ್ನ ಇಕ್ಕಿರಿ, ಸದಾನೂ ಒಳ್ಳೆ ದೇವ್ರ ಮನೆಗೆ ಸದಾ ಒಂದು ಲೋಟದಲ್ಲಿ ನೀರು ಇರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದು ತಾಮ್ರದ ಚೊಂಬಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ತಾಮ್ರದ ಚೊಂಬು ಆಗಿರ್ಬೋದು, ಇಲ್ಲ ಒಂದು ಪುಟ್ಟದಂಥ ಲೋಟದಲ್ಲಿ ಆಗಿರ್ಬೋದು ಇಟ್ಬಿಟ್ಟು ಅದಕ್ಕೇ ಒಂದು ಹೂವು ಹಾಕಿಟ್ರೆ ಸದಾನೂ ಒಳ್ಳೆಯದಾಗುತ್ತೆ. ಎಲ್ಲೇ ನೀರಿರುತ್ತೋ ಅಲ್ಲಿ ವಿಷ್ಣು ದೇವರು ಇರ್ತಾರೆ ಅಂತ ನನ್ನ ನಂಬಿಕೆ. ಸೊ ನಾನು ಆ ಥರ ಮಾಡ್ತೀನಿ. ನಿಮ್ಗೇನಾರು ಅದು ಇಷ್ಟ ಆಯ್ತು ಅಂದರೆ ನೀವು ಅದನ್ನೇ ಫಾಲೋ ಮಾಡ್ಬೋದು. ಈಗ ನೈವೇದ್ಯ ಎಲ್ಲ ರೆಡಿ ಆಯ್ತಲ್ಲ, ದೇವ್ರ ಮುಂದೆ ಇಕ್ಬಿಟ್ಟು ಈಗ ದೀಪ ಹಚ್ಚಿಬಿಟ್ಟು ಪೂಜೆನ ಮಾಡ್ಕೊಂಡ್ವಿ, ನಾನು ಅಮ್ಮ ಇಬ್ಬರು ಸೇರಿ. ಕೊನೆಯದಾಗಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಈ ಹಬ್ಬ ಅಂತೂ ಅಮ್ಮ ಮನೆಗೆ ತುಂಬ ಖುಷಿಪಟ್ಟು ಮಾಡಿಕೊಂಡೆ. ಆದರೆ ಒಂದು ಡಿಸ್ಟರ್ಬೆನ್ಸ್ ಅಂತೂ ನನಗೆ ಇದ್ದೇ ಇತ್ತು. ಸೊ ಅದು ಏನು ಅಂತ ಹೇಳ್ತೀನಿ. ಸೊ ನಾನು ಇಲ್ಲಿಗೆ ಅಮ್ಮ ಮನೆಗೆ ಹಬ್ಬಕ್ಕೆ ಬರೋಕ್ಕೆ ಕಾರಣ ಒಂದು, ಹೋದ ವರ್ಷ ಅಂದರೆ ಪ್ರತಿ ವರ್ಷ ನಮ್ಮ ಊರಲ್ಲಿ ಸೊ ರಾಮ ದೇವರನ್ನ ಮೆರವಣಿಗೆ ಮಾಡ್ತಾರೆ. ನಮ್ಮ ಊರಲ್ಲಿರೋದೇ ರಾಮ ದೇವರ ದೇವಸ್ಥಾನ. ಸೊ ಆ ಥರ ರಾಮ ಮಂದಿರ ಇರೋದ್ರಿಂದ ಪ್ರತಿ ವರ್ಷವೂ ದೇವರನ್ನ ಮೆರವಣಿಗೆ ಮಾಡ್ತಾರೆ. ತುಂಬಾ ಚೆನ್ನಾಗಾಗುತ್ತೆ.
ಕೆಲವರೆಲ್ಲ ಹೋಳಿ ಟೈಮಲ್ಲಿ ಕಲರ್ಸ್‌ನ ಹಾಕ್ಕೊಂತಾರಲ್ಲ, ಬಟ್ ನಮ್ಮೂರಲ್ಲಿ ಈ ದೇವ್ರನ್ನ ಮೆರವಣಿಗೆ ಮಾಡ್ಬೇಕಾದ್ರೆ ಹೋಳಿ ಥರ ಮಾಡ್ಕೊಂಬಿಟ್ಟು, ಕಲರ್ಸ್ ಎಲ್ಲ ಹಾಕ್ಕೊಂಬಿಟ್ಟು ತುಂಬಾನೇ ಎಲ್ಲರೂ ಸೇರಿ ಖುಷಿಯಾಗಿ ಮಾಡ್ಕೊತಾರೆ ಒಟ್ಟಿಗೆ. ಯಾವುದೇ ರೀತಿ ದೊಡ್ಡವರು, ಚಿಕ್ಕವರು ಅಂತ ಏನೂ ಇರಲ್ಲ. ಎಲ್ಲರೂ ಸೇರಿ ಕಲರ್ಸ್ ಹಾಕ್ಕೊಳ್ಳೋದಾಗಿರ್ಬೋದು, ದೇವ್ರ ಮೆರವಣಿಗೆ ಮಾಡ್ಬೋದು. ಪ್ರತಿಯೊಂದು ಮನೆ ಹತ್ರನೂ ದೇವ್ರು ಬರ್ತಾರೆ. ತೆಂಗಿನಕಾಯಿ ಒಡೆದು ಪೂಜೆನ ಮಾಡ್ತಾರೆ. ಆ ಥರ ನಮ್ಮೂರಲ್ಲಿ ಮಾಡ್ತಾರೆ. ಸೊ ಈ ವರ್ಷನೂ ಅದೇ ಥರ ಮಾಡ್ತಾರೆ ಅನ್ನೋ ಹೋಪ್ ಮೇಲೆ ಹೋಗಿದ್ದೆ. ಬಟ್ ಆದರೆ ಅದು ಆಗಲೇ ಇಲ್ಲ, ಆ ಥರ ಮಾಡಲೇ ಇಲ್ಲ. ಈ ವರ್ಷ ಏನೋ ಗೊತ್ತಿಲ್ಲ. ಆದರೆ ಆ ಅಪ್ಪ ಆ ಥರ ಮೆರವಣಿಗೆ ಮಾಡಲಿಲ್ಲ. ಬರೀ ದೇವಸ್ಥಾನದಲ್ಲೇ ಪೂಜೆ ಮಾಡಿದರು. ಮೆರವಣಿಗೆ ಮಾಡಲಿಲ್ಲ. ಅದಂತೂ ನನಗೆ ತುಂಬಾನೇ ಡಿಸ್ಟರ್ಬ್ ಆಯಿತು. ಸೊ ನಾನು ಹೋದ ವರ್ಷನೇ ಅಂದ್ಕೊಂಡಿದ್ದೆ ನೆಕ್ಸ್ಟ್ ಇಯರ್‌ಗೆ, ಅದು ತುಂಬ ವರ್ಷ ಆಯಿತು. ಹಬ್ಬಕ್ಕೆ ಅಲ್ಲಿದ್ದು ದೇವ್ರ ಮೆರವಣಿಗೆ ನೋಡಿಬಿಟ್ಟು, ಸೊ ನೆಕ್ಸ್ಟ್ ಇಯರ್‌ಗೆ ಅದು ನಾನು ಬರಬೇಕು ಅಂತ ಅಂದ್ಕೊಂಡಿದ್ದೆ. ಈ ವರ್ಷ ಅದೇ ಥರ ಪ್ಲ್ಯಾನ್ ಮಾಡಿಕೊಂಡೇ ಹೋಗಿದ್ದೆ. ಬಟ್ ಅದು ಆಗಲೇ ಇಲ್ಲ. ತುಂಬಾ ಬೇಜಾರಾಯಿತು. ಇನ್ನು ಬರೋ ವರ್ಷಕ್ಕಾದರೂ ನೋಡೋಣ. ರಾಮನವಮಿ ಹಬ್ಬಕ್ಕೆ ನಾನು ಇಲ್ಲೇ ಇದ್ದೆ. ಡೆಫಿನೆಟಾಗಿ ದೇವ್ರ ಮೆರವಣಿಗೆ ಮಾಡಿದ್ರೆ ನೋಡ್ತೀನಿ ಅಂತ ವೆಯ್ಟ್ ಮಾಡ್ತಿರ್ತೀನಿ. ಸೊ ತಿಂಡಿ ಟೊಮೊಟೊ ಬಾತ್ ಎಲ್ಲ ಮುಗಿಸ್ಕೊಂಬಿಟ್ಟು ಅಮ್ಮ ಇದು ಹೂರ್ಣದ ಉಂಡೆ ಮಾಡಿದರು. ಸೊ ನಾವು ಒಬ್ಬಟ್ಟಿಗೆ ಯಾವ ಥರ ಹೂರಣ ರೆಡಿ ಮಾಡ್ತೀವೋ ಅದೇ ಥರನೇ ಇದರಲ್ಲೂ ಸಣ್ಣ ಉಂಡೆ ಮಾಡಿಕೊಂಡು ಒಂದು ಮೈದಾ ಹಿಟ್ಟನ್ನ ಕಲಿಸ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಟ್ಟು ಎಲ್ಲ ಗಟ್ಟಿಯಾಗಿ ನಾವು ಈ ಬಜ್ಜಿ ಬೋಂಡಕ್ಕೆ ಯಾವ ಥರ ಮಾಡ್ತೀವಿ ಅದೇ ಥರ ಹಿಟ್ಟನ್ನ ಕಲಿಸ್ಕೊಂಡು ಈ ಹೂರಣನೇ ಚಿಕ್ಕ ಉಂಡೆ ಮಾಡಿಬಿಟ್ಟು ಈ ಥರ ಹಂಬೊಡೆ ಕಲ್ಲು ಬರುತ್ತಲ್ಲ, ಆ ಕಲ್ಲಲ್ಲಿ ಡಿಪ್ ಮಾಡಿ ಹಾಕ್ಕೊಳ್ಳೋದು. ಸೊ ಆಯಿಲಲ್ಲಿ ಮಾಡ್ಬೋದು, ಬಟ್ ಆಯಿಲ್ ಆದರೆ ಹೆವಿ ಆಯಿಲ್ ಆಗುತ್ತೆ ಅಂತೇಳ್ಬಿಟ್ಟು ನಾವು ಈ ಥರ ಅಂಬೊಡೆ ಕಲ್ಲಲ್ಲಿ ಮಾಡ್ಕೊತೀವಿ. ಇದರಲ್ಲಿ ಆಯಿಲು ಕಮ್ಮಿ ಆಗಿರುತ್ತೆ, ನಾವು ಹೆಲ್ದಿಯಾಗೂ ತಿನ್ಬೋದು ಅಂತೇಳ್ಬಿಟ್ಟು ಈ ಥರ ಅಮ್ಮ ಮಾಡ್ತಾರೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಈ ಪ್ರೋಸೆಸ್ಸಲ್ಲಿ ನಾನು ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಮ್ಮ ಅದೇ ನಾನು ಎಲ್ಲ ಬೇರೆ ಕೆಲಸ ಏನೋ ಮಾಡ್ಕೊತಿದ್ದೆ, ವೀಡಿಯೋ ಸ್ವಲ್ಪ ಎಡಿಟ್ ಎಲ್ಲ ಮಾಡ್ಕೊತಿದ್ದೆ. ಅಷ್ಟೊತ್ತಿಗೆ ಅಮ್ಮ ಎಲ್ಲ ರೆಡಿ ಮಾಡಿ ಮಾಡ್ತಿದ್ರು. ನನಗೆ ಗೊತ್ತಿಲ್ದಿರೇ ಅಮ್ಮ ಈ ಅಡುಗೆನ ಮಾಡ್ತಿದ್ರು. ಸೊ ಆಮೇಲೆ ನಾನು ಕೊನೆಯದಾಗಿ ನೋಡಿದ್ಮೇಲೆ ನನಗೆ ಸ್ವಲ್ಪ ಶೂಟ್ ಮಾಡ್ಕೊಳಕ್ಕಾಯಿತು, ಅದನ್ನೇ ಶೂಟ್ ಮಾಡಿಕೊಂಡೆ. ಬಟ್ ಈ ರೆಸಿಪಿ ಏನಾದ್ರು ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೆಫಿನೆಟಾಗಿ ತೋರಿಸ್ಕೊಡ್ತೀನಿ. ಬಟ್ ಆಯಿಲಲ್ಲಿ ಡೀಪ್ ಫ್ರೈ ಮಾಡೋ ಬದಲು ಈ ಥರ ಅಂಬೊಡೆ ಕಲ್ಲಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ತಿಂದಿದ್ರೆ ಸೂಪರಾಗಿರುತ್ತೆ, ಅಷ್ಟು ಟೇಸ್ಟಿಯಾಗೇ ಇರುತ್ತೆ. ಸೇಮ್ ನಾವು ಒಬ್ಬಟ್ಟಿಗೆ ಆ ಥರ ಹೂರಣ ಮಾಡ್ತೀವಿ ಆ ಥರನೇ ಮಾಡ್ಕೊಂಬಿಟ್ಟು ಮಾಡೋದು. ಸೊ ಹಾಗೆ ಮಧ್ಯಾಹ್ನದ ಊಟಕ್ಕೂ ಕೋಸಂಬರಿ ಹಾಗೆ ಮಜ್ಜಿಗೆ ಹಾಗೆ ಸ್ವಲ್ಪ ಟೊಮಾಟೊ ಬಾತ್ ಉಳಿದಿತ್ತು, ಅದನ್ನೇ ಇಟ್ಕೊಂಡ್ಬಿಟ್ಟು ಈ ಹೂರ್ಣದ ಉಂಡೆ ಜೊತೆಗೆ ಮಧ್ಯಾಹ್ನ ಊಟದ ಮುಗಿಸ್ಕೊಂಡೆ. ಹಾಗೆ ಊಟ ಎಲ್ಲ ಆದಮೇಲೆ ಸಂಜೆ ಹಾಗೆ ನಾನು ಅಮ್ಮ ಇನ್ನೂ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡ್ಕೊಬಂದೆ. ಯಾಕಂದರೆ ನಮ್ಮೂರಲ್ಲಿ ರಾಮ ಮಂದಿರ ಇರೋದನ್ನ ಮೇನ್ ಈ ಹಬ್ಬಕ್ಕೆ ರಾಮದೇವ್ರಿಗೆ ಪೂಜೆ ಮಾಡಬೇಕಲ್ಲ, ಶ್ರೀರಾಮ್ಗೆ. ಅದಕ್ಕೆ ಹೋಗಿದ್ವಿ ನಾನು ಅಮ್ಮ ಇಬ್ಬರು ರೆಡಿ ಆಗಿಬಿಟ್ಟು ದೇವಸ್ಥಾನ ಹತ್ತಿರ ಹೋಗಿಬಿಟ್ಟು. ಸೊ ಮೊದಲು ತುಂಬ ಹಳೇ ಕಾಲದ ದೇವಸ್ಥಾನ, ಅದನ್ನೇ ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಪೇಂಟಿಂಗ್ ಮಾಡಿ ಇಕ್ಕಿದ್ದಾರೆ ನಮ್ಮ ಊರಲ್ಲಿ ಜನರೆಲ್ಲ. ಸೊ ಹಾಗೆ ನಾವು ಹೋಗೋಷ್ಟೊತ್ತಿಗೆ ಬಾಗಿಲೆಲ್ಲ ಹಾಕಿದ್ರು. ಅಂದರೆ ಯಾವಾಗೂ ಬಾಗಿಲು ಹಾಕಿರ್ತಾರೆ, ಬರೋರು ಒಬ್ಬೊಬ್ಬರೇ ಬಂದು ಪೂಜೆ ಮಾಡಿಕೊಂಡು ಹೋಗ್ಬೋದು. ಸೊ ಒಳಗಡೆಗೆ ಯಾರೂ ಹೆಣ್ಮಕ್ಳು ಹೋಗೋಂಗಿಲ್ಲ, ಜೆಂಟ್ಸ್ ಹೋಗ್ಬೋದು. ಅಂದರೆ ಗರ್ಭಗುಡಿ ಒಳಗಡೆ ಹೋಗೋಂಗಿಲ್ಲ. ಆಚೆಯಿಂದ ನಿಂತ್ಕೊಂಡು ಹೂವು ಯಾರನ್ನ ಚಿಕ್ಕ ಮಕ್ಕಳಿದ್ರೆ ಅಂಥವ್ರ ಕೈಯಲ್ಲಿ ಕೊಟ್ಟು ಕಳಿಸ್ಬಿಟ್ಟು ಹೂವು ಇಕ್ಕಿಸ್ಬೋದು. ಹಾಗೆ ಹೊರಗಡೆಯಿಂದನೇ ತೆಂಗಿನಕಾಯಿ ಹೊಡ್ಯೋಕ್ಕೆಲ್ಲ ಕಲ್ಲೆಲ್ಲ ಇಟ್ಟಿರ್ತಾರೆ. ಧೂಪ ಹಾಕೋಕ್ಕಾಗಿರ್ಬೋದು, ಊದ್ಬತ್ತಿ ಹಚ್ಚೋಕ್ಕೆಲ್ಲ ಅಲ್ಲೇ ಇಟ್ಟಿರ್ತಾರೆ. ಸೊ ಅಲ್ಲಿಂದನೇ ಪೂಜೆ ಮಾಡ್ಕೊಂಡು ಹೊರಗಡೆಯಿಂದನೇ ಬಂದ್ವಿ. ಯಾರೋ ಒಂದು ಚಿಕ್ಕದು ಹುಡುಗಿ ಇತ್ತು, ಆ ಹುಡುಗಿ ಕೈಯಲ್ಲೇ ಕೊಟ್ಟು ಕಳಿಸಿ ಹೂವೆಲ್ಲ ಇಕ್ಕೋಕ್ಕೆ. ಹಾಗೆ ನಾನು ಅಮ್ಮ ಇಬ್ಬರು ಸೇರಿ ತೆಂಗಿನಕಾಯಿ ಹೊಡೆದು ಪೂಜೆನ ಮುಗಿಸ್ಕೊಂಡು ಬಂದ್ವಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆಯಾ? ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಸೊ ಇವತ್ತಿನ ಬ್ಲಾಗು ನಿಮ್ಗೆಲ್ಲರೂ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆಲ್ಲ ರೆಸಿಪೀಸ್ ಬೇಕು ಅಂತಂದರೆ, ಈ ವಿಡಿಯೋದಲ್ಲಿ ತೋರಿಸಿರೋಂಥ ಹೂರ್ಣದ ಉಂಡೆ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಈ ದಿನದ ಹಬ್ಬ ಅಂತೂ ಅಮ್ಮ ಅಪ್ಪನ ಜೊತೆಗೆ ತುಂಬಾ ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿದೆ. ಅದೊಂದು ಡಿಸ್ಟರ್ಬೆನ್ಸ್ ಇತ್ತು, ನೆಕ್ಸ್ಟ್ ಇಯರ್ಗೆ ಒಳ್ಳೆಯದಾಗುತ್ತೆ ಅಂದ್ಕೊತೀನಿ.